ಇದ್ದ ಸ್ವೀಟಿ ಹಾಲು ಅನ್ನ ಹಾಕಿದ ನಂತರ ಈ ರೀತಿ ಆಗದ. ಬೆಳಗ್ಗೆ ಎದ್ದ ತಕ್ಷಣ ನಮ್ಮಮ್ಮ ಮತ್ತೆ ನಮ್ಮ ಅಜ್ಜಿನ ಕರ್ಕೊಂಡು ನಮ್ಮೂರಿಗೆ ಬಂದೆ. ನಮ್ಮೂರೇನು 100 ಕಿಲೋಮೀಟರ್ ಇಲ್ಲ, ಇರೋದೇ 7 ಕಿಲೋಮೀಟರು. ಊರಿಗೆ ಬಂದಿದ ತಕ್ಷಣ ತೋಟಕ್ಕೆ ಹೋದ್ವಿ. ತೋಟದಲ್ಲಿ ಸೊಗೆಗರಿಗೆಲ್ಲ ನಮ್ಮ ಅಜ್ಜಿ ನೋಡಿ ಬೆಂಕಿ ಹಾಕ್ತಾ ಇದಾರೆ. ನಾನ್ ಮಾತ್ರ ವಿಡಿಯೋಗೆ ಫೋಸ್ ಕೊಡ್ತಾ ಇದ್ದೀನಿ. ಇದಕ್ಕೂ ಕೂಡ ಬೈಸ್ಕೊಂಡೆ ನಮ್ಮ ಅಮ್ಮನ ಹತ್ರ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ. ಈ ಕೆಲಸ ಎಲ್ಲ ಮುಗಿಸಿ ಮನೆಗೆ ಹೋಗ್ತಾ ಇದೀವಿ. ಮನೆಗೆ ಬಂದಿದ ತಕ್ಷಣ ನಮ್ ಸ್ವೀಟಿ ಡೋರ್ ತೆಗಿತಾವಳೆ ಅನ್ಕೊಂಡ್ರ? ಇಲ್ಲ, ನಾನು ಓಪನ್ ಮಾಡಿದ್ಕೆ ಅವಳು ತೆಗಿತಿದ್ದಾಳೆ ಅಷ್ಟೇನೆ. ಅರ್ಧ ಗಂಟೆ ಆದ್ಮೇಲೆ ಸ್ವೀಟಿ ಹೊಸ್ಲುನೇ ದಿಂಬು ಮ್ಯಾಟೆ ಹಾಸ್ಕಿ ಅಂತ ಮಲ್ಕೊಂಡಿದ್ದಾಳೆ ನೋಡಿ. ಇವತ್ ನಾಷ್ಟಾನ ನಮ್ಮ ಅಮ್ಮನೇ ಮಾಡಿದ್ರು. ಪಲಾವ್ಗೆ ಏನ್ ಬೇಕು ಅಂತ ನಮ್ಮ ಅಮ್ಮನೇ ಹೇಳ್ತಾರೆ ನೋಡಿ. ಕುದಿನ ಕಿತ್ಕೊಬರವ. ಕುದಿನ ಅಲ್ಲ, ಅದು ಪುದೀನ. ಪುದೀನ ಏನೋ ನಂಗೆ ಇಂಗ್ಲಿಷ್ ಬರಲ್ಲ, ಕನ್ನಡನೇ ಮಾತಾಡೋದು. ಪುದೀನ ಅನ್ನೋದು ನನ್ನ ಪ್ರಕಾರ ಕನ್ನಡ, ನಿಮ್ ಪ್ರಕಾರ ಯಾವ ಭಾಷೆ ಅಂತ ಕಮೆಂಟ್ ಮಾಡಿ ಹೇಳಿ. ಇವತ್ ಮಂಗಳವಾರ ಆಗಿರೋದ್ರಿಂದ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ದೇವ್ರಿಗೆ ಪೂಜೆ ಮಾಡ್ಲಿಲ್ಲ ಅಂತಂದ್ರೆ ನಮ್ಮಮ್ಮ ನನಗೆ ಪೂಜೆ ಮಾಡ್ತಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ವಾರ ಮಾಡ್ಲಿಲ್ಲ ಅಂತ ಹೇಳ್ತಾರೆ. ಅದನ್ನ ಕೇಳಕ್ ಆಗಲ್ಲ ಅಂತಾನೆ ಪೂಜೆ ಮಾಡ್ತಾ ಇದ್ದೀನಿ. ನಮ್ಮ ಅಜ್ಜಿ ನಾಷ್ಟ ತಿಂದಿದ್ ಮುಗೀತು, ನನಗೂ ಸ್ವಲ್ಪ ಕೊಡ್ತಾರೆ ಅಂತ ನಾಟಕನೇ ಆಡ್ತಾವಳೆ ನಮ್ ಸ್ವೀಟಿ. ಹಾಲು ಅನ್ನ ಹಾಕೋ ಮುಂಚೆ ಈ ರೀತಿ ಇದ್ದ ಸ್ವೀಟಿ ಹಾಲು ಅನ್ನ ಹಾಕಿದ ನಂತರ ಈ ರೀತಿ ಆಗದ. ನಮ್ಮ ಮನೆ ಹತ್ರ ನವಿಲ್ ಬಂದಿತ್ತು. ಆ ಒಂದ್ ನವಿಲ್ನ ವಿಡಿಯೋ ಮಾಡೋಣ ಅಂತ ಹೋಗಿದ್ಕೆ ನವಿಲ್ ಅಂತೂ ನಿಲ್ತಾ ಇಲ್ಲ, ಕೂರ್ತಾ ಇಲ್ಲ. ನಿಮ್ಗೆ ಯಾರಿಗಾದ್ರೂ ವಿಡಿಯೋದಲ್ಲಿ ನವಿಲ್ ಕಾಣಿಸ್ತಿದ್ಯಾ? ಕಮೆಂಟ್ ಮಾಡಿ ಹೇಳಿ ಕಾಣಿಸ್ತು ಅಂತ. ಈ ಒಂದು ಮಿನಿ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಒಂದು ಮಿನಿ ವ್ಲಾಗು ನಿಮ್ಗೆ ಯಾರಿಗಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.